ನಾವು ಹೇಳ್ತಿರ್ತೀವಿ. ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮನ್ನು ಸೇರಿಸಿದವರು ಪ್ರವೇಶಿಸ್ತಾರೆ. ನಾವು ನಿಜವಾಗ್ಲೂ ಸಂಬಂಧಿಸಿರ್ಬೋದು, ಆದ್ರೆ ನಮ್ಮನ್ನು ಗುರುಬಾಂಧವರು ಅಂತಂದು ಹೇಳಿ ಗಟ್ಟಿ ಮಾಡಿ ಅದರ ಒಂದು ಜೋಡಣೆ ಮಾಡಿ ಶಕ್ತಿಯನ್ನು ತುಂಬಿದಂತ ಕೆಲಸ ಯಾರು ಮಾಡೋದು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಾಡ. ಆ ಒಂದು ಭಾವದಿಂದ ಇವತ್ತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಏನಪ್ಪಾ ಅಂತಂದ್ರೆ ಸುತ್ತಮುತ್ತ ಎಲ್ಲಾ ಗ್ರಾಮಗಳಿಂದ ಜನ ನಮ್ಮ ಕಾರ್ಯಕ್ರಮ ನೋಡುವಂತಹದ್ದು ಏನಪ್ಪ ಅದ್ಭುತ ಕಾರ್ಯಕ್ರಮ ಮಾಡ್ತಾರಪ್ಪ. ಭಕ್ತರು ಬಹಳ ನಿಷ್ಠಾ ಭಕ್ತರಪ್ಪ, ನಿಷ್ಕಾಂ ಭಕ್ತರು ಒಬ್ಬೊಬ್ಬರು ನೋಡಿ ಈಗ ಗುರುವಿನ ಕಾರ್ಯಕ್ರಮಕ್ಕೆ ಎಂತ ಶಕ್ತಿ ತುಂಬ್ತಾರಂತಂದ್ರ ನಮಗದು ಎಲ್ಲ ಗೊತ್ತು. ನೋಡ್ರಿ, ನಮ್ಮ ಶಿರೂರು ಬಸವರಾಜ್ ಈಗ ನಿಮಗೆ ಹೇಳ್ಬೇಕಂತಂದ್ರೆ ಆ ತಮ್ಮ ಇವತ್ತಿಗೆ 7 ವರ್ಷ ಆಗ್ತಾರೆ ನನ್ನ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ತಿಂಗಳು ಕಾರ್ಯಕ್ರಮಕ್ಕೆ ಪ್ರಸಾದ ಮಾಡ್ತಾರೆ. ಹೇಳ್ರಿ, ಮತ್ತೆ ದುಡುಕಿ ಮಾಡ್ಕೊತ ಬಂದರು. ಇವತ್ತು ಜೊತೆಗೆ ತನ್ನ ಮೊದಲು ಕರ್ಕೊಂಡು ಬಂದರು. ಜೋರಾದ ಚಪ್ಪಲಿಗಳಲ್ಲಿ ಗುರುವಿನ ಸೇವೆ ಮಾಡ್ಬೇಕಂತಂದ್ರೆ ಏನು ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡುವಂತ ಶಿರೂರು ಬಸವರಾಜ್ ಅಂತ ಭಕ್ತ ಇರೋದ್ರಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಅಂತ ಒಂದು ಆ ಗುರುವಿನ ಭಕ್ತ ಆ ತಾಯಿ, ಅವರ ತಾಯಿ ಆನಂದ ನಮಗೆ ಆಸೆ ಆಗಬೇಕು. ಮೊನ್ನೆ ಅವರು ನಿಲೋಕವನ್ನು ತಿಳಿಸಿದ್ರು. ನಿಜವಾಗ್ಲೂ ಇದು ದುಃಖದ ವಿಷಯ, ಬಹಳ ದುಃಖದ ವಿಷಯ. ಬಹಳ ಒಳ್ಳೆ ಒಂದು ಶರಣಿ ಆಗಿದ್ರು. ಯಾವತ್ತು ಯಾರಿಗೂ ಕೆಟ್ಟದನ್ನು ಬಯಸದ, ಯಾವತ್ತು ಪರಮಾತ್ಮನ ಜ್ಞಾನವನ್ನು ಮಾಡ್ಕೊತ ಇರ್ತಕ್ಕಂಥ ಒಂದು ಶರಣಿ ಇವತ್ತು ನಮ್ಮಂತ ಎಲ್ಲಾ ಸದ್ಭಕ್ತರಿಗೂ ದುಃಖ ಆಗಿದೆ. ಅವರ ಜೊತೆ ಹೊಡೆದು ನಂತರ ನಮ್ಮ ಕಲ್ಲಪ್ಪನ ಬಾಡಿಗೆಂದು ನಿಮಗೆಲ್ಲ ಗೊತ್ತಿರಬಹುದು, ನಾಟಕ ಮಾಡ್ತಿದ್ರು ಕಲ್ಲಪ್ಪನ ಬಾಡಿಗೆಂದು. ಅವರು ಕೂಡ ನಮ್ಮನ್ನು ಅಗಲಿದ್ರು. ಅವರು ಆಚಾರ್ಯ ಮೇಲೆ ಬಹಳ ಪ್ರೀತಿ. ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಎಷ್ಟು ನಿಷ್ಕಳಂಕ ಭಕ್ತಿ ಇದ್ರಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಯಾವಾಗಲೂ ಬರ್ತಿದ್ರು. ಯಾಕಂತಂದ್ರೆ ಅವರು ಆ ಕಡೆ ಈ ಕಡೆ ಕಾರ್ಯಕ್ರಮ ಇರೋದ್ರಿಂದ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಆದ್ರೆ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರೆ ಕಾಣಿಕೆ ಕೊಡೋದು ಹಿಡಿದ ನಾವು ಆ ಮನೆ ಸಲ ಹೋಗಿಲ್ಲ ಅವ್ರಿಗೆ ಅದರ ಪೂರ್ಣ ಹೆಚ್ಚು ಕಳಿಸ್ಕೊಂಡು ಕಾಣಿಕೆ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ಮೇಲೆ ನೋಡ್ರಿ ಎಷ್ಟು ಸದ್ಭಕ್ತರದ ಪ್ರೇಮ ಪ್ರೀತಿ ಇಂಥ ಭಕ್ತರದಾರ ತಂದು ಹೇಳೇನೆ ಇವತ್ತು ಕಾರ್ಯಕ್ರಮ ನಡೆದಾವ. ಅವರು ಕೂಡ ನಮ್ಮನ್ನ ಇವತ್ತು ಬಿಟ್ಟಾಗಲಿದ್ರು. ಅದು ಕೂಡ ನಮಗೆ ದುಃಖದ ವಿಷಯ. ಆ ಕುಟುಂಬದ ಜೊತೆ ನಾವು ಯಾವತ್ತೂ ಆ ಒಂದು ದುಃಖದ ಒಂದು ಸನ್ನಿವೇಶಕ್ಕೆ ನಾವು ಯಾವತ್ತೂ ಇರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ, ಇನ್ನೊಂದು ನಮ್ದು ಹೊಸಮನಿ ಬನಟ್ಟಿ ಒಳಗ ಆ ದೇವಕಿ ನೀಲಕಂಠಪ್ಪ ಹೊಸಮನಿ ಆಯುರ್ವೇದ ಅವರು ಕೂಡ ಆಚೆ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ನಾವು ಬಾಳ್ ಭಕ್ತರು. ಅವರು ಕೂಡ ನಮ್ಮನ್ನು ಬಿಟ್ಟು ಅದ್ರಿದ್ರು. ಅವರೆಲ್ಲರನ್ನ ನಾವು ನೆನೆಸ್ಕೋಣ. ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಆಶೀರ್ವಾದ ಅವರ ಕುಟುಂಬಕ್ಕೆ ಇರಲಿ, ಅವರ ದುಃಖವನ್ನು ಭರಿಸುವಂತ ಶಕ್ತಿ ಕೊಡ್ಲಿ. ಅವರ ಕುಟುಂಬಕ್ಕೆ ಏನಪ್ಪ ಅಂತಂದ್ರೆ ಹೆಚ್ಚೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ಲಿ. ಮತ್ತು ಪರಮಾತ್ಮನ ಆಶೀರ್ವಾದ ಅವ್ರಿಗೂ ಮೋಕ್ಷವನ್ನ ಪರಮಾತ್ಮ ನಿರ್ದೇಶಿಸುವ ದಯಪಾಲಿಸಲಿ. ಅದಕ್ಕಾಗಿ ಒಂದು ನಿಮಿಷ ಇರುತ್ತಲ್ಲ ಮೌನಾಚರಣೆಯನ್ನು ಮಾಡೋಣ. ಕುತ್ತಲೆ ಏನಂತಲ್ಲ ಮೌನಾಚರಣೆ ಪ್ರಾರಂಭ ಆಗ್ತಿದ್ರಿ, ನೀವು ಮೌನ ಶುರು ಮಾಡ್ರಿ. ನಂತರ ಮುಗಿದುಕೊಳ್ಳಿ ಇದನ್ನು ಮುಗಿಸೋದ್ರಿ. ಮೌನಾಚರಣೆ ಪ್ರಾರಂಭ. ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಮತ್ತೊಮ್ಮೆ ಆ ಕುಟುಂಬಕ್ಕೆ ನಮ್ಗೇನು ಗುರು ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಕುರುಭಕ್ತರದಲ್ಲಿ ನಾವೆಲ್ಲರೂ ನಿಮ್ಮ ಗುರುಬಾಂಧವರಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಕಷ್ಟ ಸುಖಕ್ಕೆ ನಾವು ಯಾವತ್ತು ನಿಮ್ಮದ ಬೆಂಬಲಕಾರನಾಗಿ ಇರ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನೋಡ್ರಿ ಬಹಳ ಮಹತ್ವದ ವಿಷಯ ಹೇಳ್ಬೇಕಂತಂದ್ರೆ ನೋಡ್ರಿ ನಮ್ಮ ಗುರುಗಳು ಜಾತಿ ಮತ ಸ್ವಂತ ಇಲ್ದನೂ ಕಾರ್ಯಕ್ರಮಕ್ಕೆ ಬರ್ತಾರ ಅನ್ನಕ ನಮಗೆ ಬಹಳ ಸಂತೋಷ. ನಮ್ಮ ಮಾದೇವನ್ನ ಪಾರ್ಥಿವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾರ. ಅವ್ರು ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಬನಟ್ಟಿಯಿಂದ ಶತ್ರು ಅವರು ಬಂದಾರ. ಅವರು ಬಹಳ ದೊಡ್ಡ ಶರಣರು ಸಿದ್ದಾರೂಢ ಮಠದಾಗ ಬಹಳ ದುಃಖಿ ಮಾಡ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ.
ಮತ್ತು ನಮ್ಮ ಸಿದ್ದರಾಯ ಸಂಕ್ರಾಂತಿ ಅವರು ಬಂದಾರ ಕಾರ್ಯಕ್ರಮಕ್ಕೆ ಹಿರಿಯರು ಮತ್ತೆ ಬನಟ್ಟಿಯಿಂದ ನಮ್ಮ ಸುರೇಶ್ ಕಾಕ ಬೂಳೂರು ಅವರು ಬಂದಾರ. ಒಂದು ಬಡವರಿನಿಂದ ನಮ್ಮ ರಾಮಪುರದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರಲ್ಲ, ಇದಕ್ಕಿಂತ ಸೌಭಾಗ್ಯ ಇನ್ನೇನೈತೆ ನೋಡಿ. ಮತ್ತೆ ಈ ಬನಟ್ಟಿಯಿಂದ ನಮ್ಮ ಕೊಳಕಿಯವರು ಬಂದಾರ. ಅದ್ರ ಜೊತೆಗೆ ನಮ್ಮ ರಾಮಪುರದ ಗುರು ಹಿರಿಯರು ಎಲ್ಲರೂ ನೀವೆಲ್ಲ ಸೇರ್ಕೊಂಡಿರಿ. ಮತ್ತ ರಬಕವಿಯಿಂದ ನಮ್ಮ ಮದರಕಂಡಿಗೆ ಶರಣರು, ತೇರಗಿ ಶರಣರು, ಆರ್ಗಿ ದಂಪತಿಗಳು ಮತ್ತು ದೇವರಾಜದಿಂದ ನಮ್ಮ ಬಸಪ್ಪುತ್ಯ ಅವರು ಕೂಡ ತಹಸೀಲ್ದಾರರ ಕಾರ್ಯಕ್ರಮ ಸೈಕಲ್ ಮೇಲೆ ಬರ್ತಾರೋ ಅವರಿಗೂ ಹೋದ ನೀವೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ. ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಚೆನ್ನಾಗಿ ಸಂಸ್ಕೃತಿ ನಡೆಸಿಕೊಂಡು ತಂದೆ